ಹಾಯ್ ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬ ದಿನಗಳಿಂದ ವಿಡಿಯೋಗಳನ್ನು ಮಾಡಿರಲಿಲ್ಲ. ಯಾಕಂತ ಹೇಳಿದರೆ ಅಕ್ಯುರೇಟ್ ಆದಂತಹ ಮಾಹಿತಿ ಇದ್ದರೆ ಮಾತ್ರ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಆಮೇಲೆ ಅಫಿಷಿಯಲ್ ಆಗಿ ಏನಾದರೂ ಅನೌನ್ಸ್ಮೆಂಟ್ ಇದ್ದರೆ ಮಾತ್ರ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮತ್ತೊಂದು ಸಾರಿ ರಿಮೈಂಡ್ ಮಾಡ್ತಾ ಇದೆ. ಸೊ ಆ ವಿಷಯದ ಕುರಿತು ಇನ್ ಡೀಟೇಲ್ ಆಗಿ ಇವತ್ತಿನ ಈ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಪಿ ಡಿ ಎಫನ್ನು ನೀಟಾಗಿ ಓದ್ತಾ ಹೋಗ್ತೀನಿ. ಯಾಕಂತ ಹೇಳಿದರೆ ಅಲ್ಲಿ ಅಕ್ಷರಗಳು ಸ್ವಲ್ಪ ಬ್ಲರ್ ಕಾಣಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಪಿ ಡಿ ಎಫ್ ಇರೋದೇ ಆ ರೀತಿ ಇರೋದ್ರಿಂದ ಅಕ್ಷರಗಳು ನಿಮಗೆ ಬ್ಲರ್ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಓದ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿದರೆ ಡೀಟೇಲ್ ಆದಂತಹ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, ಬೆಂಗಳೂರು ಅಂತ ಇದೆ. ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಹೊರಡಿಸಿರ್ತಕ್ಕಂತಹ ಸುತ್ತೋಲೆ ಇದಾಗಿತ್ತೆ. ಯಾವಾಗ ಹೊರಡಿಸಿರ್ತಾರೆ ಅಂತ ಕೇಳಿದರೆ 23/6/2026ನೇ ದಿನಾಂಕದಂದು ಈ ಸುತ್ತೋಲೆಯನ್ನು ಹೊರಡಿಸಿರ್ತಾರೆ. ಸೊ ಅದನ್ನು ನಾನು ಇನ್ ಡೀಟೇಲ್ ಆಗಿ ಓದ್ತಾ ಹೋಗ್ತೀನಿ. ರಾಜ್ಯ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಕ್ರಮಗಳ ಕುರಿತು ಅಂತ ಇದೆ. ಸೊ ಮೊನ್ನೆ ತಾನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಫಿಕೇಷನನ್ನು ಕೂಡ ಅವರು ಬಿಟ್ಟಿದ್ರು. ಜ್ಞಾಪನಾ ಪತ್ರ ಅಂತ ಹೇಳಿ ಬಿಟ್ಟಿದ್ರು. ಇವಾಗ ಅದನ್ನು ಅಫಿಷಿಯಲ್ ಆಗಿ ಸುತ್ತೋಲೆಯ ಮುಖಾಂತರ ಬಿಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಏನಿದೆ ಈ ಪಿ ಡಿ ಎಫ್ ಅಲ್ಲಿ ಅಂತ ನೋಡ್ತಾ ಹೋಗೋದಾದರೆ, ಸೊ ಮೊದಲಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿನ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 1/1/2016ರಿಂದ 31/12/2020ರವರೆಗೆ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಲು ಉಲ್ಲೇಖ 2ರ ಸರ್ಕಾರದ ಆದೇಶದಲ್ಲಿ ಅನುಮತಿ ನೀಡಲಾಗಿದೆ. ಈಗ ಆಲ್ರೆಡಿ ಅನುಮತಿಯನ್ನು ಕೊಟ್ಬಿಟ್ಟಿದ್ದಾರೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ. ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನೀವು, ಅವ್ರು ಹೇಳ್ತಾ ಇದ್ದಾರೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದೀವಿ ಅಂತ ಹೇಳಿ. ತುಂಬ ಜನ ಕಮೆಂಟ್ಗಳನ್ನು ಡ್ರಾಪ್ ಮಾಡ್ತಾ ಇದ್ದೀರಿ. ಪ್ರೈಮರಿ ಸೆಕ್ಷನ್ನಲ್ಲಿ ಏಡೆಡ್ ಸ್ಕೂಲ್ಗಳಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆಯಾ ಸರ್, ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿ. ಈಗ ಸದ್ಯಕ್ಕೆ ಪ್ರೈಮರಿ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರಿಕ್ರೂಟ್ಮೆಂಟ್ಗಳು ನಡೀತಾ ಇಲ್ಲ ಏಡೆಡ್ ಸ್ಕೂಲಲ್ಲಿ. ಈಗ ಪ್ರೌಢಶಾಲೆಗಳಲ್ಲಿ ಮಾತ್ರ ರಿಕ್ರೂಟ್ಮೆಂಟು ನಡೀತಾ ಇದೆ. ಮುಂದುವರೆದು ಓದುವುದಾದರೆ, ಸದರಿ ಆದೇಶದಲ್ಲಿ ಅನುದಾನಿತ ಪ್ರೌಢಶಾಲೆಗಳ ಖಾಲಿ ಹುದ್ದೆ ಭರ್ತಿ ಪ್ರಕ್ರಿಯೆಯನ್ನು ಆನ್ಲೈನ್ ತಂತ್ರಾಂಶದ ಮೂಲಕ ನಿರ್ವಹಿಸಲು, ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಪ್ರಸ್ತಾವನೆಗಳನ್ನು ವ್ಯವಹರಿಸಲು ನಿರ್ದೇಶಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಆನ್ಲೈನ್ ಮುಖಾಂತರ ನಿರ್ವಹಿಸಲು ಕ್ರಮ ವಹಿಸಲಾಗುತ್ತಿದೆ. ಈಗ ಆಲ್ರೆಡಿ 2016ರಿಂದ 2020ರವರೆಗಿನ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಆನ್ಲೈನಲ್ಲಿ ತಂತ್ರಾಂಶದ ಮೂಲಕ ಪ್ರಸ್ತಾವನೆಗಳನ್ನು ವ್ಯವಹರಿಸಲು ಅನೌನ್ಸ್ಮೆಂಟನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಶೇರ್ ಮಾಡಿಕೊಂಡಿದ್ದೆ. ಅದನ್ನು ಈಗ ಅಧಿಕೃತವಾಗಿ ಸುತ್ತೋಲೆಯ ಮುಖಾಂತರ ಮತ್ತೊಂದು ಸಾರಿ ರಿಮೈಂಡ್ ಮಾಡ್ತಾ ಇದ್ದಾರೆ. ಮುಂದುವರೆದು ಓದುವುದಾದರೆ, ಉಲ್ಲೇಖ 11ರ ಕಚೇರಿಯ ಸುತ್ತೋಲೆಯಲ್ಲಿ ದಿನಾಂಕ 31/12/2015ರ ಪೂರ್ವದಲ್ಲಿನ ಅರ್ಹ ಖಾಲಿ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡಲು ಅನುಮತಿ ಕೋರಿ ಪ್ರಸ್ತಾವನೆಗಳನ್ನು ಸಲ್ಲಿಸಲು ದಿನಾಂಕ 15/7/2026ರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಇದು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು. 2015ಕ್ಕಿಂತ ಮುಂಚಿತವಾಗಿ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನು, ಒಂದಷ್ಟು ಹುದ್ದೆಗಳು ಇನ್ನೂ ಫಿಲಪ್ ಆಗಿರಲಿಲ್ಲ. ಅಂತಹ ಹುದ್ದೆಗಳನ್ನು ಫಿಲಪ್ ಮಾಡ್ಕೊಳ್ಳಿಕ್ಕೆ 15/7/2026ರವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಬಟ್ ಒಂದು ಗಮನದಲ್ಲಿರಲಿ, 2016ರಿಂದ 2020ರವರೆಗಿನ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಕಾಲಾವಕಾಶ ಇರುವುದಿಲ್ಲ. ಅದು ಒಂದು ರೀತಿಯಾಗಿ ಒಂದಷ್ಟು ದಿನಗಳವರೆಗೆ ಪ್ರೊಸೆಸ್ಸು ನಡೀತಾ ಇರುತ್ತೆ. ಬಟ್ 2015ಕ್ಕಿಂತ ಪೂರ್ವದಲ್ಲಿನ ಹುದ್ದೆಗಳಿಗೆ 15/7/2026 ಕೊನೆಯ ದಿನಾಂಕ ಆಗಿರುತ್ತೆ. ಅದು ಗಮನದಲ್ಲಿರಲಿ. ಸದರಿ 31/12/2015ರ ಪೂರ್ವದಲ್ಲಿನ ಅರ್ಹ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ಕೋರಿ ಪ್ರಸ್ತಾವನೆಯನ್ನು ತಂತ್ರಾಂಶದಲ್ಲಿಯೇ ಸಲ್ಲಿಸಬೇಕಾಗಿರುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇದನ್ನು ಲಾಸ್ಟ್ ಟೈಮ್ನೂ ಕೂಡ ನಾನು ಹೇಳಿದ್ದೆ. ಯಾವೆಲ್ಲ ಹುದ್ದೆಗಳು 2015ಕ್ಕಿಂತ ಮುಂಚಿನ ಹುದ್ದೆಗಳಾಗಿವೆಯೋ ಅಂತಹ ಹುದ್ದೆಗಳನ್ನು ಕೂಡ ಆನ್ಲೈನ್ ಮೂಲಕವೇ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮುಂಚೆನೇ ಇದ್ರ ಬಗ್ಗೆ
ಮಾಹಿತಿಯನ್ನು ಕೊಟ್ಟಿದ್ವಿ. ದಿನಾಂಕ 13/5/2026 ಸರ್ಕಾರದ ಆದೇಶದನ್ವಯ ಮೀಸಲಾತಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ರೂಪಿಸಿ 400 ಬಿಂದುಗಳ ರೋಸ್ಟರ್ ಪಟ್ಟಿಯನ್ನು ನೀಡಲಾಗಿದೆ. ಈಗ ಆಲ್ರೆಡಿ 400 ಬಿಂದುಗಳ ರೋಸ್ಟರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೆಲ್ಲವೂ ನಿಮಗೆ ಗೊತ್ತಿರುವಂತಹ ಮಾಹಿತಿ. ಅದರಂತೆ ತಂತ್ರಾಂಶವನ್ನು ಸಿದ್ಧಪಡಿಸಲಾಗಿದ್ದು ಈಗಾಗಲೇ ಆಡಳಿತ ಮಂಡಳಿಯವರು ತಂತ್ರಾಂಶದಲ್ಲಿ ನಮೂದಿಸಿ ಇಂದೀಕರಿಸುವ ಮಾಹಿತಿಯನ್ನು ಮತ್ತೊಮ್ಮೆ ದಿನಾಂಕ 13/5/2026 ಸರ್ಕಾರದ ಆದೇಶದಂತೆ ಖಾಲಿ ಹುದ್ದೆಗಳಿಗೆ ಬಿಂದುಗಳನ್ನು ಆಯ್ಕೆ ಮಾಡಿ ಇಂದೀಕರಿಸಿ ಸದರಿ ಖಾಲಿ ಹುದ್ದೆಗಳ ಬಿಂದುಗಳಿಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆಗಳಿದ್ದಲ್ಲಿ ಸಭಾ ನಡವಳಿಕೆಯನ್ನು ಪುನರ್ ಅಳವಡಿಸಬೇಕಾಗಿದ್ದು ಈ ಕುರಿತು ತಂತ್ರಾಂಶದಲ್ಲಿ ಪರಿಷ್ಕರಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಏನಾದರೂ ಬಿಂದುಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಚೇಂಜಸ್ ಮಾಡುವುದಿತ್ತು ಅಂತ ಹೇಳಿದರೆ ಅದಕ್ಕೂ ಕೂಡ ತಂತ್ರಾಂಶ ಇಟ್ ಮೀನ್ಸ್ ಆನ್ಲೈನ್ ಅಂತ ಅರ್ಥ. ಸೊ ಆನ್ಲೈನಲ್ಲಿ ಅದನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಉಲ್ಲೇಖ 12ರಲ್ಲಿ ಸರ್ಕಾರದ ಆದೇಶ ಸಂಖ್ಯೆಯನ್ನು ಓದ್ಕೊಡ್ರಿ. ದಿನಾಂಕ 13/5/2026 ನಿರ್ದೇಶನದಂತೆ ತಂತ್ರಾಂಶದಲ್ಲಿ ರೋಸ್ಟರ್ ಬಿಂದುಗಳ ಟೇಬಲ್ ಅನ್ನು ಅಳವಡಿಸಿ ಶಾಲಾ ಆಡಳಿತ ಮಂಡಳಿಗಳು ಖಾಲಿ ಇರುವ ಹುದ್ದೆಗಳಿಗೆ ಅನ್ವಯವಾಗುವ ಬಿಂದುವನ್ನು ಆಯ್ಕೆ ಮಾಡಿ ಇಂದೀಕರಿಸಲು ಅನುವು ಮಾಡಿಕೊಡಲಾಗಿದ್ದು ಅದರಂತೆ ಆಡಳಿತ ಮಂಡಳಿಗಳು ಕ್ರಮವಹಿಸಲು ತಿಳಿಸಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟು. ಏನಂತ ಹೇಳಿದರೆ, ತಂತ್ರಾಂಶದಲ್ಲಿ ಈಗ ಆಲ್ರೆಡಿ ರೋಸ್ಟರ್ ಬಿಂದು ಮತ್ತು ಟೇಬಲ್ಗಳನ್ನು ಅಳವಡಿಸಲಾಗಿದೆ. ಸೊ ಅಂತಹ ಟೇಬಲ್ಗಳಿಗೆ ಅನುಗುಣವಾಗಿ ಅಥವಾ ರೋಸ್ಟರ್ ಬಿಂದುಗಳಿಗೆ ಅನುಗುಣವಾಗಿ ಶಾಲಾ ಆಡಳಿತ ಮಂಡಳಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಅನ್ವಯವಾಗುವಂತೆ ಬಿಂದುವನ್ನು ಆಯ್ಕೆ ಮಾಡಿ ಇಂದೀಕರಿಸುವುದು ನಿಮ್ಮ ಶಾಲಾ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಸೊ ನಿಮ್ಮ ಮ್ಯಾನೇಜ್ಮೆಂಟ್ ಇರುತ್ತಲ್ವ, ಆ ಮ್ಯಾನೇಜ್ಮೆಂಟ್ದವರು ರೋಸ್ಟರ್ ಬಿಂದುವಿಗೆ ಯಾವ ಬಿಂದುವಿಗೆ ಹುದ್ದೆಯನ್ನು ತುಂಬಿಕೊಳ್ಬೇಕು ಅನ್ನೋದನ್ನು ಆಯ್ಕೆ ಮಾಡಿ ಆನ್ಲೈನಲ್ಲಿ ಅದನ್ನು ಪ್ರೊಸೆಸ್ ಮುಂದುವರಿಸುವಂತಹ ಜವಾಬ್ದಾರಿ ಮ್ಯಾನೇಜ್ಮೆಂಟ್ದಾಗಿರುತ್ತೆ. ಮುಂದುವರೆದು ಪ್ರಸ್ತುತ ಶಾಲಾ ಆಡಳಿತ ಮಂಡಳಿಗಳಿಗೆ ಖಾಲಿ ಹುದ್ದೆ ಭರ್ತಿ ಅನುಮತಿ ಕೋರಿ ತಂತ್ರಾಂಶದಲ್ಲಿ ಇಂದೀಕರಿಸುವ ಪ್ರಸ್ತಾವನೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಆಯಾ ಆಯುಕ್ತಾಲಯ ಅಥವಾ ಅಪರ ಆಯುಕ್ತರ ಕಚೇರಿಗಳಿಗೆ ಸಲ್ಲಿಸಲು ತಂತ್ರಾಂಶದಲ್ಲಿ ಅನುವು ಮಾಡಿಕೊಡಲಾಗಿದ್ದು ಶಾಲಾ ಆಡಳಿತ ಮಂಡಳಿಗಳು ಸದರಿ ಪ್ರಸ್ತಾವನೆಯನ್ನು ತಂತ್ರಾಂಶದ ಮೂಲಕ ಸಲ್ಲಿಸಲು ತಿಳಿಸಿದೆ. ಏನೇ ಮಾಡಿದರೂ ಕೂಡ ಆನ್ಲೈನ್ ಮುಖಾಂತರವೇ ನಿಮ್ಮ ಪ್ರಸ್ತಾವನೆಗಳನ್ನು ನೀವು ಸಲ್ಲಿಸಬೇಕು. ಆ ರೀತಿ ಸಲ್ಲಿಸಬೇಕು ಅಂತ ಹೇಳಿದರೆ ನಿಮ್ಮ ಆಡಳಿತ ಮಂಡಳಿ ಅಂದರೆ ಏನು ಮ್ಯಾನೇಜ್ಮೆಂಟ್ ಇರುತ್ತಲ್ವ, ಆ ಮ್ಯಾನೇಜ್ಮೆಂಟು ಈ ಪ್ರೋಸೆಸ್ಸನ್ನು ಮಾಡಬೇಕು. ಸರ್ ಇಲ್ಲ ಮ್ಯಾನೇಜ್ಮೆಂಟ್ದವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಥವಾ ತಿಳಿತಾ ಇಲ್ಲ ಅಂತ ಹೇಳಿದರೆ, ಯಾರು ಈ ವಿಷಯದ ಕುರಿತು ಆನ್ಲೈನ್ ಪ್ರೋಸೆಸ್ಸನ್ನು ಪ್ರಾರಂಭ ಮಾಡಿರ್ತಾರೋ ಅಂಥವರನ್ನು ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಆನ್ಲೈನಲ್ಲಿ ಇದನ್ನು ಪ್ರೋಸೆಸ್ ಫಾಲೋಅಪ್ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲ್ ಆಗಿ ತಿಳಿದುಕೊಳ್ಳಿ. ಒಂದು ಬಿಟ್ಟು 2 ಎಡೆಡ್ ಸ್ಕೂಲ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಏನಾದರೂ ಅವರು ಈ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿದಾರಾ ಅನ್ನೋದನ್ನು ಮಾಹಿತಿ ಪಡೆದುಕೊಂಡು ಅದೇ ರೀತಿಯಾಗಿ ನೀವು ಕೂಡ ಪ್ರೋಸೆಸ್ಸನ್ನು ಮುಂದುವರಿಸಿ. ಅಂದಾಗ ಮಾತ್ರ ನಿಮ್ಮ ಹುದ್ದೆಗಳು ಗ್ರ್ಯಾಂಟ್ ಆಗಲಿಕ್ಕೆ ಅಥವಾ ನಿಮ್ಮ ಹುದ್ದೆಗಳು ಪರ್ಮನೆಂಟ್ ಆಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಸೊ ಇಲ್ಲಿ ಕೇವಲ 2015ರ ಹಿಂದಿನ ಪೋಸ್ಟ್ಗಳಿಗೆ ಮಾತ್ರವಲ್ಲದೆ 2016ರಿಂದ 2020ರ ಒಳಗಿನ ಪೋಸ್ಟ್ಗಳನ್ನು ಕೂಡ ತುಂಬಿಕೊಳ್ಳಿಕ್ಕೆ ಆನ್ಲೈನ್ ಪ್ರೋಸೆಸ್ಸು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಈ ಮಾಹಿತಿ ಬಂದಿರುವಂಥದ್ದು ಅಫಿಷಿಯಲ್ ಆಗಿ ಬಂದಿರುವಂಥದ್ದು ಯಾವಾಗ ಅಂತ ಕೇಳಿದರೆ 23/6/2026 ಈ ಮಾಹಿತಿಯನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ನೋಟಿಫಿಕೇಷನನ್ನು ಮಾಡಿರುತ್ತೆ, ಸುತ್ತೋಲೆಯನ್ನು ಹೊರಡಿಸಿರ್ತಾರೆ. ಸೊ ಇದು ಫೇಕ್ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂತಹ ವಿಷಯ. ನನ್ನ ಕರ್ತವ್ಯ ಏನಂತ ಹೇಳಿದರೆ ಬಂದಿರುವಂತಹ ಅಫಿಷಿಯಲ್ ಮಾಹಿತಿಯನ್ನು ನಿಮ್ಮೊಂದಿಗೆ ಚರ್ಚೆ ಮಾಡುವುದಾಗಿತ್ತು, ನಿಮಗೆ ತಿಳಿಸಿಕೊಡುವುದಾಗಿತ್ತು. ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದಕ್ಕಿಂತ ಹೆಚ್ಚಿನದಾಗಿ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ನಾನು ಆವಾಗಲೇ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ.
ಡೈಮಂಡ್ ಅನ್ನುವಂತಹ ಜಾಯಿನ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಿದರೆ ಅಲ್ಲಿ 3 ಲೆವೆಲ್‌ಗಳು ಕಾಣಿಸ್ತವೆ. 3ನೇ ಲೆವೆಲ್ ಆಗಿರ್ತಕ್ಕಂತಹ ಡೈಮಂಡ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡೋದರ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ನೀವು ಪಡ್ಕೊಂಡು ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳಿರಲಿ ಅಥವಾ ಏನೇ ಮಾಹಿತಿ ಬೇಕಿದ್ದರೂ ಕೂಡ ನೀವು ಪಡೆದುಕೊಳ್ಳಬಹುದು. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.